ಸ್ನೇಹಿತರೆ, ಇವತ್ತು ಥಾಯ್ಲ್ಯಾಂಡ್ ಒಂದು ದೊಡ್ಡ ಬೆಟಾ ಫಾರ್ಮ್ನ ಓನರ್ ಇವರು. ಸೊ ಇವತ್ತು ನಮ್ಮನ್ನ ಕರೆದಿದ್ರು ಬಂದು ನೋಡಿ ಅಂತ. ಸೊ ಸ್ಟಾಕ್ ನೋಡ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಇವರಿಗೆ ಬೇರೆ ಶಿಪ್ಮೆಂಟ್ ಇದೆ. ಟುಡೇ ಯು ಹ್ಯಾವ್ ಅ ಶಿಪ್ಮೆಂಟ್ ಫ್ರಮ್ ಅದರ್ ಕಂಟ್ರಿ, ರೈಟ್? ಸೊ ಇವತ್ತು ಇವರು ನಮಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರು. ನಮ್ಮ ವೀಕ್ಷಕರಿಗೆ ಬರೀ ಬೆಟಾ ಫಾರ್ಮ್ ಅಲ್ಲಿ ಎಂತ ಕಮರ್ಷಿಯಲ್ ಗ್ರೇಡ್ ಇರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಹೌ ಮೆನಿ ಬೆಟಾಸ್ ಯು ಹ್ಯಾವ್? ಯು ಹ್ಯಾವ್ ಕ್ಲೋಸ್ ಟು ಹೌ ಮೆನಿ? ವಾಟ್ ಇಸ್ ದ ಕೌಂಟ್? How many? Bottles, yeah. In Baha. Yeah. How many bottles you have here for? Today, Yeah. 1,400. Okay, ಇವತ್ತು ಅವ್ರಿಗೆ ಇರೋ ಆರ್ಡರ್ ಬಂದ್ಬಿಟ್ಟು 1,400. ಬಟ್ ಇಲ್ಲಿ ಫಾರ್ಮ್ ಅಲ್ಲಿ ಕಂಪ್ಲೀಟ್ ಫಾರ್ಮ್ ಹೌ ಮೆನಿ ಫಿಶ್ ಯು ಹ್ಯಾವ್ ಟೋಟಲ್? Now, ಟೋಟಲ್ ಹೌ ಮೆನಿ ಫಿಶ್ ಯು ಹ್ಯಾವ್? 30,000. 30,000 ಮೀನಿದೆ ಇವ್ರ ಹತ್ರ, 30,000 ಮರಿ. ಸೊ ಇವರಿಗೆ ಇಲ್ಲಿರೋರ್ಗಂತ ಮ್ಯಾಕ್ಸಿಮಮ್ ಇವ್ರಿಗೆ ಒಂದು ಸ್ವಲ್ಪ ಇಂಗ್ಲೀಷು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಟ್ರಾನ್ಸ್ಲೇಷನ್ ಕಷ್ಟ ಆಗ್ತದೆ. ನಾವು ಡೈರೆಕ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಬಾಟಲ್ಸ್ ಅಲ್ಲಿ ಇಟ್ಟಿರ್ತಾರೆ, ಬಾಟ್ಲಿಂಗ್ಸ್. ಇವತ್ತು ಆಲ್ರೆಡಿ ಪ್ಯಾಕಿಂಗ್ ನಡೀತಾ ಐತೆ ಅಂದಂಗೆ. ಇವತ್ತು ಇವ್ರು ಪ್ಯಾಕ್ ಮಾಡ್ತಾ ಇದ್ದಾರೆ. ಯಾಕೆ ಇದೆಲ್ಲ ಹಿಡಿತಾರೆ ಅಂತಂದ್ರೆ ಟೈಲ್ ಡ್ಯಾಮೇಜ್ ಆಗಲ್ಲ, ಆ ರೀಸನ್ಗೆ ಯಾವ ಥರ ಇವ್ರು ಇದ್ರಲ್ಲಿ ಸ್ಕೂಪಲ್ಲಿ ಹಿಡಿತಾರೆ. ಅಲ್ಲಿ ಆಲ್ರೆಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಇಷ್ಟು ದೊಡ್ಡ ಫಾರ್ಮು. ಇದರಲ್ಲಿ ಈ ಲೈನಿಂದ ಈ ದಾರ ನೋಡ್ತೀರಲ್ಲ, ಈ ದಾರದಿಂದ ಈ ದಾರವರೆಗೂ ಒಂದು ಯೂನಿಟ್ ಅಂತಾರೆ, ಇದನ್ನು ಸೆಟ್ ಅಂತಾರೆ. ಈ ಸೆಟ್ಟಲ್ಲಿ ಬರೋಬ್ಬರಿ 1,500 ಪೀಸ್ ಇರುತ್ತಂತೆ. ಸೊ ಆ ಥರ ಆಲ್ಮೋಸ್ಟ್ ಒಂದು 4-5 ಸೆಟ್ ಮೇಲೆ ಇದೆ. 1, 2, 3, 4, 5, 6 ಸೆಟ್ಸ್ ಇದೆ ಇಲ್ಲಿ. ಸೊ ಇದ್ರದ್ದು ಅರ್ಥ ಏನು ಅಂತಂದರೆ, ಈ ಥರ ಹಾಕಿದರೆ ಇಲ್ಲಿ ಸೇಮ್ ವೆರೈಟಿ ಪೀಸ್ ಇದರಲ್ಲಿದೆ ಅಂತ ಅರ್ಥ. ಇದರಲ್ಲಿ ಯಾವುದೇ ಫಿಶಸ್ ಇಲ್ಲ ಅಂತ ಅರ್ಥ. ಇದ್ರದ್ದು ಇಂಡಿಕೇಶನ್. ಸೊ ಬಾಟ್ಲಿಂಗ್ ಅಲ್ಲಿ ಹಾಕಿರ್ತಾರೆ. ಸೊ ಇವ್ರು ಸ್ವಲ್ಪ ಗ್ರೂಮಿಂಗ್ ಟಿಪ್ಸು ಕೂಡ ಅಂದ್ರು. ಏನೋ ಮರಿ ಅನ್ಸುತ್ತೆ. ನೀವು ಬಾಟ್ಲಿ ಇಷ್ಟು ಕೊಳೆಯಾಗಿದೆ ಅಂತ ಅನ್ಕೋಬಹುದು, ಆದರೆ ಅವ್ರು ಅಂದಿದ್ದು ಡೈಲಿ ಆಲ್ಟರ್ನೇಟ್ ಡೇಸ್ ವಾಟರ್ ಚೇಂಜ್ ಇರುತ್ತೆ ಅಂತ. ಸೊ ಇವತ್ತು ಶಿಪ್ಮೆಂಟ್ ಐತೆ, ಅವ್ರಿಗೆ ಪ್ಯಾಕಿಂಗ್ ರೆಡಿ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿರೋ ಫಿಶಸ್ನೆಲ್ಲ ಎತ್ತಿ ಸೈಡ್ಗೆ ಇಟ್ಟಿದ್ದಾರೆ. ಇದ್ರ ಮೇಲೆ ನಡೀತಾ ಇದ್ದೀವಿ, ಆದರೂ ಕೂಡ ಏನೂ ಆಗ್ತಾ ಇಲ್ಲ. ಯಾಕಂದರೆ ಕ್ವಾಲಿಟಿ ಆ ಥರ ಇದೆ ಬಾಟಲ್ಸ್ದು. ಈ ಬಾಟಲ್ಸ್ನ ಏನು ಮಾಡ್ತಾರಂತಂದರೆ ವಾಟರ್ ಚೇಂಜ್ ಎವ್ರಿ ಆಲ್ಟರ್ನೇಟ್ ಡೇಸ್ ಮಾಡ್ತಾರಂತೆ. ವಾಟರ್ ಚೇಂಜು ಇಲ್ಲಿ ಏನು ನೀವು ಕಟ್ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಫಿಲ್ ಮಾಡ್ತಾರೆ ವಾಟರ್ನ. ಫುಲ್ ಫೋರ್ಸಲ್ಲಿ ಹೊಡೆದಾಗ ಕೆಳಗಿರೋ ಡರ್ಟೆಲ್ಲ ಆಚೆ ಇಲ್ಲಿ ಓವರ್ಫ್ಲೋ ಆಗಿಬಿಡುತ್ತೆ. ವಾಟ್ರು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ವಾಟರ್ ಚೇಂಜಿಂಗು ತೋರಿಸ್ತೀವಿ ಅದು ಹಿಂಗೆ ಮಾಡ್ತಾರೆ ಅಂತ. ಸೊ ಇವರು ವೀಕ್ಲಿ ಒನ್ಸ್ ಆಲ್ಮೋಸ್ಟ್ 3 days ಒನ್ಸ್ ವಾಟರ್ ಚೇಂಜ್ ಮಾಡ್ತಾರಂತೆ. ಸೊ ವಾರದಲ್ಲಿ 2 ಸರಿ 3 ಸರಿ ವಾಟರ್ ಚೇಂಜ್ ಮಾಡ್ತಾರೆ. ವಾಟರ್ ಚೇಂಜ್ ಮಾಡೋಕ್ಕೆ ಓಸಸ್ ಇಲ್ಲೇ ಇದೆ. ವಾಟರ್ನ ಹಿಂಗೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಬ್ಯಾರಲ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಏಜ್ಡ್ ವಾಟರ್ನ ಯೂಸ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಫ್ರೆಶ್ ವಾಟರ್ನ ಯೂಸ್ ಮಾಡೋದಿಲ್ಲ ಅಂತ ಅಂದಿದ್ರು. ಇದು ಇವ್ರಿಗೆ ಇದರಲ್ಲಿ ಊಟ ಮಿಕ್ಸ್ ಮಾಡ್ಕೊಳ್ತಾರೆ, ಫಿಶ್ಗೆ ಲಿಕ್ವಿಡಿಫೈ ಮಾಡಿಕೊಂಡು. ಇಲ್ಲೇನು ಓಸ್ ಇದೆಯಲ್ವಾ, ಸೊ ಎಲ್ಲದರಲ್ಲೂ ಪ್ರೆಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಎಷ್ಟು ಬೇಕೋ ಅಷ್ಟು ಫೀಡ್ ಆಗ್ತಾ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ವಾಟರ್ ಚೇಂಜ್ ಅನ್ನೋದು ಬಂದ್ಬಿಟ್ಟು ನೋಡ್ಬೋದು, ಈ ಥರ ಡಿಸೈನ್ ಪೈಪ್ ಯೂಸ್ ಮಾಡ್ತಾ ಇದ್ದಾರೆ. ಸೊ 10-12 ಪೀಸ್ ಇರುತ್ತೆ ಅನ್ಸುತ್ತೆ. ವಾಟರ್ ಬ್ಲೋ ಆದಾಗ ಹಿಂಗೆ ಇಟ್ಟಿದ್ರೆ ಇನ್ನೂ ಈಸಿ ಆಗಿಬಿಡುತ್ತೆ. ಹಿಂಗೆ ವಾಟರ್ ಚೇಂಜ್ ಮಾಡ್ಕೊಳ್ತಾರೆ, ಹಿಂಗೆ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಇಷ್ಟಿದೆ. ಸೊ ವಾಟರ್ ಚೇಂಜು ಮತ್ತು ಇಲ್ಲಿ ಈ ಸೈಜ್ಗೆ ಅಂದರೆ ಈ ಪಾರ್ಟಿಷನ್ ಸೈಜ್ಗೆ ಬರೋಕ್ಕಿಂತ ಮುಂಚೆ ಬೇರೆ ಯೂನಿಟಲ್ಲಿ ಗ್ರೂಮ್ ಆಗುತ್ತೆ, ಅದು ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನಾವು ಆ ಗ್ಲಾಸ್ ಮೇಲೆ ನಿಂತಿದ್ದೀವಿ. ಅದೇನು ಆಗಲ್ಲ ಅಂತ ಅಂದರು, ನಮಗೂ ಭಯ ಇತ್ತು ಹೋದಾಗ. ಬಟ್ ಆದರೆ ಚೆನ್ನಾಗಿದೆ, ವೆಯ್ಟ್ ತಡೀತೈತೆ. ಇಲ್ಲಿ ಈ ಯೂನಿಟಲ್ಲಿ ಇವ್ರ ಹತ್ರ ಇರೋದು 30,000 ಅಂತೆ. ಅಂದರೆ 2-3 ಯೂನಿಟ್ ಇದೇ ಥರ ಇದೆ. ಸೊ ಟೋಟಲಿ ಇವ್ರ ಹತ್ರ ಒಂದು 30,000 35,000 ಫಿಶಸ್ವರೆಗೂ ಇರುತ್ತಂತೆ. ಎಲ್ಲ ವೆರೈಟೀಸ್ ಮಾಡ್ತಾ ಇದ್ದಾರೆ. ಬಟ್ OHM ಹಾಫ್ ಮೂನ್ ಬಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತಂತೆ. ಹಾಫ್ ಮೂನ್ ವೆರೈಟೀಸ್ ಎಲ್ಲ ಒಂದು ಸ್ವಲ್ಪ ಕಮರ್ಷಿಯಲ್ ಜಾಸ್ತಿ ಆಗುತ್ತಂತೆ. ಎವ್ರಿ ಮಂತ್ ತಿಂಗಳಿಗೆ 10,000 15,000 ಮೀನ್ ಸೇಲ್ ಮಾಡ್ತಾರಂತೆ. ಅಷ್ಟು ದೊಡ್ಡ ಫಾರ್ಮ್ ಇಟ್ಟಿದ್ದಾರೆ. ಬಟ್ ಇವ್ರು ಕೇಳಿದಾಗ ಇದೇ ನಮ್ಮ ಸಣ್ಣ ಫಾರ್ಮ್ ಅಂತ ತೋರಿಸಿದ್ರು.
ಬಟ್ ಚೆನ್ನಾಗಿದೆ. ಸೊ ವಾಟರ್ ಚೇಂಜು ತೋರಿಸ್ಕೊಟ್ರಿ. ವಾಟರ್ ಚೇಂಜ್ ಬಿಟ್ಟು ಸ್ಟೋರ್ಡ್ ವಾಟರ್ ಯೂಸ್ ಮಾಡ್ತಾರೆ. 3 days once ವಾಟರ್ ಚೇಂಜ್, ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇದೆಯಲ್ವಾ, ಸೊ ಬಾಟ್ಲಿನ ಕಡಿಮೆ, ನಿಮಗೆ ಸೈಜ್ ತುಂಬ ಸಣ್ಣದಾಗಿದೆ. ಸೊ 100% ವಾಟರ್ ಚೇಂಜ್ ಕಡಿಮೆ ಮಾಡಲೇಬೇಕು, ಇಲ್ಲಾಂದರೆ ಅದ್ರದ್ದು ಡರ್ಟ್ ಹಂಗೆ ಅಕ್ಯುಮುಲೇಟ್ ಆಗಿಬಿಟ್ರೆ ಫಿಶ್ಗೆ 100% ಫಿಶ್ ಗ್ರೋತ್ ಬರೋಲ್ಲ ಇವ್ರಿಗೆ. ಸೊ ಇವರು ಯೂಸ್ ಮಾಡೋಂಥ ಫೀಡ್ ಬಂದ್ಬಿಟ್ಟು ನಾವು ಕೇಳಿದಾಗ ಒಂದು ಕೆಲವು ಫೀಡ್ ಅಂದರು ವಿಚ್ ವಿ ಆಲ್ಸೋ ನೋ ಎಕ್ಸಾಕ್ಟ್ಲಿ ಆರ್ಟಿಮಿಯಾ ಯೂಸ್ ಮಾಡ್ತಾರೆ, ಅದ್ರ ಜೊತೆ ಎಗ್ಗಲ್ಲ ಏನೋ ಅಂದರು, ಬಟ್ ಅದ್ರದ್ದು ಹೆಂಗಂತ ಗೊತ್ತಾಗಿಲ್ಲ ನಮಗೂ ಕೂಡ. ಸೊ ಈ ಫಾರ್ಮ್ನ ನೆಕ್ಸ್ಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಈ ಸೈಜ್ ಬಾಟ್ಲಿಂಗ್ ಸೈಜ್ ಅಂತ ಇದನ್ನ, ಈ ಬಾಟ್ಲಿಂಗ್ ಸೈಜ್ ಬರೋಕ್ಕೆ 2 months ಆಗುತ್ತಂತೆ ಮರಿಯಿಂದ. 2 months ಆದಮೇಲೆ ಇಲ್ಲಿಂದ 6 centimeter ಅಂತ ಯೂಶುವಲಾಗಿ ಏನು ಸೇಲ್ ಮಾಡ್ತಾರೆ ಸೈಜು, ಆ ಸೈಜ್ ಬರಲಿಕ್ಕೆ ಇನ್ನೂ ಒಂದು 3 to 4 months ಮೇಲೆ ಹಿಡಿಯುತ್ತಂತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 3 to 4 months ಆಗುತ್ತೆ ಒಂದು ಪೀಸು 6 centimeter ಆಗಿ ನಿಮ್ಮ ಅಥವಾ ಬೇರೆ ಯಾರೋ ಒಂದು ದೇಶಕ್ಕೆ ಸೇಲ್ ಮಾಡಲಿಕ್ಕೆ. ಆ ಸೈಜಲ್ಲಿ ಮಾತ್ರ ತೊಗೊಳ್ತಾರೆ. ಸೊ ಇನ್ನು ನಿಮಗೆ ಇವ್ರದ್ದು ಮರಿ ಎಲ್ಲಿ ಬ್ರೀಡಿಂಗ್ ಮಾಡಿರ್ತಾರೆ, ಸೊ ಮರಿನ ಹೆಂಗೆ ನೋಡ್ಕೊಳ್ತಾರೆ, ಎಲ್ಲಿ ಇಟ್ಟಿರ್ತಾರೆ, ಅದನ್ನು ತೋರಿಸ್ತಾ ಹೋಗ್ತೀವಿ. ಬೆಟಾ ಫಾರ್ಮ್ ಇಷ್ಟ ಆಗಿರುವಂಥ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ತಿಳಿಸ್ಕೊಡಿ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಬಂದು ತೋರಿಸ್ತಾ ಇದ್ದೀವಿ. ಇನ್ ಕೇಸ್ ಇದರಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಏನಾದರೂ ಪಾಯಿಂಟ್ಸ್ ಇದೆ ದಯವಿಟ್ಟು ಕಮೆಂಟಲ್ಲಿ ಡ್ರಾಪ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. ಸೊ ಇದು ಇನ್ನೊಂದು ಯೂನಿಟ್ ಅದೇ ಥರನೇ. ಸೊ ಇಲ್ಲೂ ಇಟ್ಟಿದ್ದಾರೆ, ಆಲ್ಮೋಸ್ಟ್ ಇವ್ರು ಫಾರ್ಮಿಂಗ್ ಸೆಟಪ್ಪಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಇದು ಇನ್ನೊಂದು ಯೂನಿಟ್ ಇವ್ರದ್ದು, ಅಲ್ಲೊಂದು ಯೂನಿಟ್ ನೋಡಿದ್ರೆ ಇಲ್ಲೊಂದು ಯೂನಿಟ್ ಇದೆ. ಇವತ್ತು ಇನ್ನೊಂದು 2-3 ಯೂನಿಟ್ಸ್ ಇದೆ, ನೋಡ್ತಾ ಹೋಗ್ಬೋದು. ಇದು ಇನ್ನೊಂದು ಫಾರ್ಮ್ ಇವ್ರದ್ದು, ಇಲ್ಲಿ ಬ್ರೀಡಿಂಗ್ ಯೂನಿಟ್ ಮಾಡ್ತಾರೆ. ಬ್ರೀಡಿಂಗ್ ಯೂನಿಟ್ ಇದೆ ಎಕ್ಸಾಕ್ಟಾಗಿ. ಈ ಬೆಟಾ ಫಾರ್ಮ್ಸಲ್ಲಿ ಪಾಂಡಲ್ಲಿ ಇಟ್ಟಿದ್ದಾರೆ, ರೌಂಡ್ ಪಾಂಡ್ಸ್ ಥರ ಸಿಮೆಂಟ್ ಟ್ಯಾಂಕ್ಸ್ ಥರ ಮಾಡಿದ್ದಾರೆ. ಕೆಲವು ವೆರೈಟೀಸ್ ಇದೆ ನೋಡಿ. ಇದನ್ನ ಗ್ರೂಮಿಂಗ್ ಸೈಜ್ ಅನ್ಸುತ್ತೆ. ಇಲ್ಲಿ ಇವ್ರು ಅಂದಿದ್ದು ಬಂದ್ಬಿಟ್ಟು ಯೂಶಲಿ ಫೀಮೇಲ್ ಸೇಲ್ ಆಗ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಅದರದ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಆರ್ಡರ್ಸ್ ಜಾಸ್ತಿ ಇದೆ ಅನ್ನೋದಕ್ಕೆ ಫೀಮೇಲ್ಸು ಕೂಡ ನಾವು ಗ್ರೂಮ್ ಮಾಡಿ ಸೈಜ್ ಮಾಡಿ ಕೊಡ್ತಾ ಇದ್ದೀವಿ ಬೇರೆ ಬ್ರೀಡರ್ಸ್ಗೆ ಅಂತ ಅಂದಿದ್ದು. ಆಲ್ಮಂಡ್ ಲೀವ್ಸ್ ಎಲ್ಲ ಹಾಕಿದ್ದಾರೆ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಮ್ಮ ದೇಶದಲ್ಲಿ ಹೆಂಗೆ ನೋಡಿ ಮೇಂಟೈನ್ ಮಾಡ್ಕೊಳ್ತಿರೋ ಗ್ರೂಮರ್ಸ್, ಹಾಬಿಸ್ಟು, ಸೆಲ್ಲರ್ಸು ಅದೇ ಥರನೇ ಇದೆ ಇಲ್ಲೂ ಕೂಡ. ಸೊ ಬ್ರೀಡಿಂಗ್ ಆದಮೇಲೆ ಮೇಲ್ಸು ಫೀಮೇಲ್ಸ್ನ ಸೆಗ್ರಿಗೇಟ್ ಮಾಡಿ ಒಂದು ಸೈಜ್ ಬಂದ ಮೇಲೆ ಇಲ್ಲೇ ಇಟ್ಟಿರ್ತಾರೆ. ಇದರಿಂದ ಒಂದು ಸೈಜ್ ಬಂದ ಮೇಲೆ ಅದರಲ್ಲಿ ಹಾಕ್ತಾರಂತೆ ಬಾಟ್ಲಿಂಗಲ್ಲಿ. ಸೊ ಇವತ್ತು ಪ್ಯಾಕಿಂಗ್ ಇರೋದಕ್ಕೆ ಇವರು ಆರಿಸ್ಕೊಳ್ಳೋಕೆ ಬಂದಿದ್ದಾರೆ. ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ತಾರೆ ಬಾಟ್ಲಿಂಗ್ಸ್ ಎಲ್ಲ ಹಾಕಿರೋದನ್ನ. ಒಳ್ಳೆ ಕ್ವಾಲಿಟಿನೇ ಅಲ್ವಾ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇನ್ ಕೇಸ್ ಹೋಲ್ಸೇಲ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಕೊಡೋಣ. ಇದೊಂದು ಸ್ವಲ್ಪ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ರೆಡಿ ಟು ಸೇಲ್ ಇವತ್ತು ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತಂದರೆ ಬಾಟ್ಲಿಂದ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಸುಮಾರು ಮರಿಗಳನ್ನ ಇಲ್ಲಿದೆ, ಎಲ್ಲ ವೆರೈಟೀಸ್ ಇದೆ ಇವ್ರ ಹತ್ರ. ಬಟ್ ಎಕ್ಸಾಟಿಕ್ ವೆರೈಟೀಸ್ನ ಕಡಿಮೆ ರೇಂಜಲ್ಲಿ ಮಾಡ್ತಾರಂತೆ ಪ್ರೊಡಕ್ಷನು. ರೀಸನ್ ಏನು ಅಂತಂದರೆ ಎಕನಾಮಿಕಲಿ ಅದು ಜಾಸ್ತಿ ಸೇಲ್ ಆಗಲ್ಲ, ಒಂದು ಕೆಲವು ಕಸ್ಟಮರ್ಸ್, ಸೆಲೆಕ್ಟೆಡ್ ಕಸ್ಟಮರ್ಸ್ ಮಾತ್ರ ತಗೊಳ್ತಾರೆ. ಸೊ ಹಂಗಾಗಿ ಮಿನಿಮಲಾಗಿ ಮಾಡ್ತೀವಿ ಅಂತ ಅಂದಿದ್ರು ಇವರು. ಸೊ ಬಟ್ ಎಲ್ಲ ವೆರೈಟೀಸು ಮಾಡ್ತೀವಿ, ಆರ್ಡರ್ಸ್ ಇದ್ದರೆ ಮಾಡಿಕೊಡ್ತೀವಿ ಅಂತ ಅಂದಿದ್ದಾರೆ. ಇವಾಗ ಲೇನ್ ಅವ್ರು ಆರಿಸ್ಕೊಳ್ತಾ ಇದ್ದಾರೆ. ಇವಾಗ ಪ್ಯಾಕಿಂಗ್ ನಡೀತಾ ಇತ್ತಲ್ಲ, ಸೊ ಅಲ್ಲಿ ಅದನ್ನು ತೋರಿಸ್ತೀನಿ ಕ್ಲಿಪ್ಪಿಂಗ್ಸಲ್ಲಿ ನೋಡಿ.